ಆಗಲ್ಲ ಬಿಡ, ಆಗಲ್ಲ ಆಗಲ್ಲ, ವೀಲ್ ಬರ್ನ್ ಆಗ್ತೈತೆ. ಏನಪ್ಪ ಆಗಿದೆ ಇಲ್ಲಿ ಸೀನು. ಫುಲ್ ಎಕ್ಕುಟ್ಟ ಹೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ. ಸೊ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಸೊ ವಿ ಆರ್ ಗೋಯಿಂಗ್ ಟು ಈಶಾ ಟುಡೇ. ನಾನು ಮತ್ತು ನಮ್ಮ ದೋಸ್ತ ಹರ್ಷ ಬ್ರುಮ್ ಬ್ರುಮ್ ಮಾಡಿಸ್ತವನೆ, ಬ್ರುಮ್ ಬ್ರುಮ್. ಸೊ ವಿ ಆರ್ ಗೋಯಿಂಗ್ ಟು ಈಶಾ ಟುಡೇ. ಆಲ್ರೆಡಿ ಒಂದು ಸತಿ ಹೋಗಿದ್ವಿ, ಆ ವಿಡಿಯೋ ಫುಲ್ ಎಕ್ಕುಟ್ಟೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಇನ್ನೊಂದು ಸತಿ ಹೋಗ್ತಾಯಿದ್ದೀವಿ. ಹೋಗೋಣ. ಹರ್ಷ ಇವಾಗಲೇ ಪುಷ್ ಮಾಡು ಅಂತವನೆ. ಅರ್ಲಿ ಮಾರ್ನಿಂಗ್ ಏನೂ ಕಾಣ್ತಾನೆ ಇಲ್ಲ ಗುರು. ವೈಸರ್ ಹಾಕ್ಕೊಂಡ್ರೆ ಫುಲ್ ಮಂಜು 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 ನೋಡಿ. ಹರ್ಷ, ನಿನ್ನ ನಾನು ತಡೆಯೋಕ್ಕಾಗ್ತಾ ಇಲ್ಲ ಅಂತನಾ? ಸೊ ಮನೆ ನಾವು 5:15 ಬಿಟ್ವಿ. ಸೊ ಅಲ್ಲಿಂದನೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲ ಕತ್ಲೆ ಗುರು, ಏನೂ ಕಾಣ್ತಾ ಇಲ್ಲ. ಅದಕ್ಕೆ ಸರಿ ಇರು, ಇಲ್ಲೊಂದು ಕಡೆ ಸ್ಟಾಪ್ ಹಾಕಿದ್ವಿ, ಎಳ್ನೀರು ಕುಡಿಯೋಣ ಬೆಳಗ್ಗೆ ಅಂತ. ತಣ್ಣಗಿರುತ್ತೆ. ಏನಪ್ಪ ಆಗಿದೆ ಇಲ್ಲಿ ಸೀನು. ಏನು ಫೋಟೋ ಎಲ್ಲ ತಗೊಂತವ್ರೆ. ಓಕೆ ಇದು ಬಸ್ಸು ಕೆಟ್ಟೋಗಿದೆ ಇಲ್ಲೇ. ಗ್ಲೌಸು ಫಸ್ಟ್ ಟೈಮ್ ಹಾಕ್ತಾ ಇರೋದು. ಅವತ್ತೊಂದು ಬ್ಲಾಗ್ ಯಾವಾಗೋ ಹಾಕಿದ್ದು, ಇನ್ನೂ ಬ್ರೇಕ್ ಇನ್ ಆಗಿಲ್ಲ. ಸೊ ನನಗೆ ಯೂಸ್ ಟು ಆಗಬೇಕಿದ್ದು ಗ್ಲೌಸು, ಅದಕ್ಕೆ ಸ್ವಲ್ಪ ಕಷ್ಟ. ಹರ್ಷ ಸಿಡಿಸ್ತಾವನೆ ರಾಮ್ ರಾಮ್ ಅಂತ. ಸೊ ಇಷ್ಟು ದಿನ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ನನಗಂತೂ ತುಂಬ ಖುಷಿ ಆಯಿತು ಗುರು. ಆ ಕ್ರಾಶ್ ವಿಡಿಯೋ ಆದಾಗಿಂದ ಸಬ್ಸ್ಕ್ರೈಬರ್ಸು ತುಂಬ ಜಾಸ್ತಿನೇ ಬರ್ತಾ ಇದ್ದಾರೆ. ಒಳ್ಳೆ ಖುಷಿ ಆಗ್ತಾ ಇದೆ ಈ ಥರ ಇದ್ದರೆ. ಆದಷ್ಟು ಬೇಗ 500 ಜನ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ ಅಂತ ನನ್ನ ಆಸೆ. ಸೊ ನೀವೆಲ್ಲ ಏನಂತೀರಾ? ಆದಷ್ಟು ಬೇಗ 500 ಜನ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸ್ಬಿಡಿ. ಸೊ ಒಬ್ಬ ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಫುಲ್ಲು ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಬ್ರೋ ನೀವು ಸೆಕೆಂಡ್ಸಲ್ಲಿ ಬೈಕ್ ತೊಗೊಂಡಿರೋದಲ್ವಾ, ಹೆಂಗಿದೆ ಮೇಂಟೆನೆನ್ಸು, ಆಮೇಲೆ ಅದರ ಏನು ಅಡ್ವಾಂಟೇಜು RC 390 ನನಗೂ ಒಂದು RC 390 ಬೇಕಿದೆ ಹೇಳಿ ಅಂತೆಲ್ಲ. ಬಟ್ ನಾನು ಇವತ್ತು ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದು. ಸೊ ಏನಿಲ್ಲ ಗುರು, ಕಮೆಂಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಫಸ್ಟ್ ಆಫ್ ಆಲು.
ಈ ಗಾಡಿನಲ್ಲಿ ಅಡ್ವಾಂಟೇಜಸ್ಗಿಂತ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಸ್ವಲ್ಪ ಜಾಸ್ತಿ ಗುರು. ಫಸ್ಟ್ಲಿ ಸೀಟಿಂಗ್ ಪೊಸಿಷನ್ನು ಗೊತ್ತಲ್ಲ, ತುಂಬ ಅಗ್ರೆಸಿವ್ ಆಗಿರುತ್ತೆ. ಬಟ್ ಹೈವೇನಲ್ಲಿ ನಿಮಗೆ ಓಕೆ ಹೈವೇನಲ್ಲಿ ಏನು ಅನ್ಸೋದಿಲ್ಲ. ಬಟ್ ನಾರ್ಮಲ್ ಟ್ರಾಫಿಕಲ್ಲಂತೂ ಜೀವನ ಜಿಗುಪ್ಸೆ ಬಂದ್ಬಿಡುತ್ತೆ ನಿಮಗೆ. ಏನು ತಗೊಂಡೆ ಈ ಬೈಕ್ನ ಅಂತ. ಈ ಸಣ್ಣ ಪುಟ್ಟ ಟ್ರಾಫಿಕ್ಸಲ್ಲಿ ಆಟ ಆಡೋದಕ್ಕಾಗದೇ ಇಲ್ಲ, ಕಷ್ಟ ಸಿಕ್ಕಾಪಟ್ಟೆ. ಸೊ ಈ ಥರ ಹೈವೇ ಇತ್ತು, ಖಾಲಿ ಇತ್ತು ಅಂತಂದರೆ ಎಲ್ಲರಿಗಿಂತ ಮುಂದೆನೇ ನೀವು ಇರ್ತೀರ. ಪೊಸಿಷನ್ನು ಅಗ್ರೆಸಿವ್ ಆಗಿರುತ್ತಲ್ಲ, ಟಕಿನ್ ಮಾಡ್ಕೊಂಡು ನೀವು ಒಂದು ಸ್ಟ್ರೆಚ್ ಹೊಡೆದ ಅಂದರೆ ಗೊತ್ತೇ ಆಗಲ್ಲ. ಅದೇ ಟ್ರಾಫಿಕ್ಕಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಅದು ಬಿಟ್ಟರೆ ಮೈಲೇಜ್ ಆಬ್ವಿಯಸ್ಲಿ ಗೊತ್ತು, 390 ಜಾಸ್ತಿ ಕೊಡೋದಿಲ್ಲ. ನೀವು ಓಪನ್ ಮಾಡಿ 5000 RPM ಒಳಗಡೆ ಓಡಿಸ್ಕೊಂಡ್ರೆ ಏನು ಅಷ್ಟೊಂದೇನು ನಿಮ್ಗೆ ವರಿ ಆಗಲ್ಲ. ಸೊ 5000 RPM ಇಂದ ಈಚೆ ಕಡೆ ತೆಗೆದು ಅನ್ಕೋ ಸ್ಪಾಯ್ಲೆ ಎಲ್ಲ ಕುಡ್ದು ಬಿಸಾಕುತ್ತೆ. GT 650 ಹೋಗ್ತಾ ಇದೆ. ಅದು ಬಿಟ್ಟರೆ ನಿಮಗೆ ಮೇಂಟೆನೆನ್ಸು ಅಂದರೆ ನಾನು ಮೇಂಟೈನ್ ಮಾಡೋದು ನಿಮ್ಗೆ ಹೇಳ್ತೀನಿ. ನಾನು ಯೂಸ್ ಮಾಡೋದು ಇಂಜಿನ್ ಆಯಿಲ್ ಬಂದು ಮೋಟ್ರಾಕ್ಸ್ ಅಂತ. ಆಮೇಲೆ ಇದು ಕೂಲೆಂಟೂ ಅಷ್ಟೇ ಮೋಟ್ರಾಕ್ಸ್ದೇನೆ, ಬ್ರೇಕ್ ಆಯಿಲೂ ಕೂಡ ಮೋಟ್ರಾಕ್ಸ್ದೇನೆ. ಆಲ್ಮೋಸ್ಟ್ ಎಲ್ಲನೂ ಮೋಟ್ರಾಕ್ಸ್ದೇ ಯೂಸ್ ಮಾಡೋದು ನಾನು. ಮೋಟಾಲು ಅಷ್ಟೊಂದು ಯೂಸ್ ಮಾಡೋದಿಲ್ಲ, ಯಾಕಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅದು ಇಂಜಿನ್ ಆಯಿಲು. ತುಂಬ ಚೆನ್ನಾಗಿದೆ ಗುರು. ನನಗೆ ಅದು ಹಾಕ್ಸ್ದಾಗಿಂದನೂ ಅಂದರೆ ಪ್ರೀವಿಯಸ್ ಓನರು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ನಾನು ಅದನ್ನೇ ಯಾಕೆ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಇದು ಮಾಡಿದೆ. ಅವರೇ ಹೇಳಿದ್ದು ನನಗೆ ಮೋಟ್ರಾಕ್ಸ್ ಯೂಸ್ ಮಾಡೋರು ತುಂಬ ಚೆನ್ನಾಗಿದೆ ಅಂತ. ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಇಂಜಿನ್ ಆಯಿಲೇನೆ 1 ಲೀಟ್ರು 2500 ಆಗುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು 2 ಲೀಟ್ರ್ ಬೇಕಾಗುತ್ತೆ. ಆಲ್ಮೋಸ್ಟ್ ಅದಕ್ಕೆ ಒಂದು 5000 ಆಗುತ್ತೆ. ಅದು ಬಿಟ್ಟರೆ ಕೂಲೆಂಟು ಆಮೇಲೆ ಬ್ರೇಕ್ ಆಯಿಲು ಎಲ್ಲ ಸೇರಿಕೊಂಡ್ರೆ ನಿಮ್ಗೊಂದು ಅದೊಂದು 7000 ಬೀಳುತ್ತೆ ಗುರು. ಇಂಜಿನ್ ಆಯಿಲು, ಕೂಲೆಂಟು, ಬ್ರೇಕ್ ಆಯಿಲ್ಗೆ 7000 ಬೀಳುತ್ತೆ. ನಾರ್ಮಲ್ ಸರ್ವೀಸು ಮಾಮೂಲಿ ಒಂದು 3000 ಆಗುತ್ತೆ ಅಂದ್ಕೊಳ್ಳಿ. ನಾನು ಎತ್ತದೇ ಗಾಡಿ ಗೊತ್ತಲ್ಲ, ತಿಂಗಳಿಗೆ 3 ಸತಿ ಇಲ್ಲ 4 ಸತಿ ಅಷ್ಟೇ ರೈಡ್ಗಷ್ಟೇ ಯೂಸ್ ಮಾಡೋದು ಈ ಬೈಕ್ನ. ಇನ್ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ನಾರ್ಮಲ್ ಯೂಸೇಜ್ಗೆ ನನ್ನ ಹತ್ರ 2 ಬೈಕ್ ಇದೆ ಆಲ್ರೆಡಿ. ಒಂದು ಡಿಯೋ, ಒಂದು ಪಲ್ಸರ್ 2 ಇದೆ. ಅಯ್ಯೋ ದೇವ್ರೆ, ನಾವು ಆ ಸೈಡ್ ರೋಡಿಂದ ಹೋಗ್ಬೇಕಿತ್ತು. ಸೊ ಇವನು ಯಾವುದೋ ಇಲ್ಲಿ ಗಲ್ಲಿ ಒಳಗಡೆಯಿಂದ ಕರ್ಕೊಂಡ್ಬಂದ್ಬಿಟ್ಟ. ಅದು ಹೆಂಗೆ ಬಂದೆ ಅಂತಲೇ ಗೊತ್ತಾಗಿಲ್ಲ ಗುರು. ಅಲ್ಲಿಂದ ಇಲ್ಲಿ ಬಂದರೆ ಡೆಡ್ ಎಂಡ್, ರೋಡೇ ಇಲ್ಲ ಇಲ್ಲಿ. ಚೆನ್ನಾಗಿದೆ ಇಲ್ಲೋ ಆ್ಯಕ್ಚುಲಿ. ಈಗ ಈ ಗಾಡಿ ತಿರುಗಿಸೋದೇ ಇರೋದು ಹಬ್ಬ. ಹಾಂ ಹರ್ಷ, ಏನು ಮಾಡು ಗೊತ್ತಾ, ಮೂವ್ ಮಾಡಿಕೊಂಡು ಅಲ್ಲೋಗು. ಅಲ್ಲೋಗ್ಬಿಟ್ಟು ರಿವರ್ಸ್ ಹೇಳ್ಕೊ ಅಷ್ಟೇ. ಬೆಳಗ್ಗೆ ಒಂದು ಆಫ್ ರೋಡ್ ಮಾಡಿಸ್ಬಿಟ್ಟಲ್ಲ ನನಗೆ ಬೈಕಲ್ಲಿ. ಈಗ ಅಲ್ಲಿಂದ ಮೆತ್ತಗೆ ಬರೋದೇ ಇರೋದು ಹಬ್ಬ. ಹಿಂಗೆ ಬಂದ್ಬಿಡು, ಹಳ್ಳದೊಳಗಡೆ ಹೋಗ್ಬೇಡ. ಹಿಂಗೆ ಟರ್ನ್ ಮಾಡ್ಕೊ ನಾನು ಇರ್ತೀನಿ. ಬೇಡ ಹಿಂದಕ್ಕೆ ಬಾ ಇವಾಗ. ಹಿಂದೆ ಬಾ. ಚಕ ಮೆತ್ತಗೆ ಬಾ. ಮೆತ್ತಿಗೆ ಹಿಂದಕ್ಕೆ ಇಳಿಬೇಕಾ? ಇರೋ. ಆಗಲ್ಲ ಬಿಡ, ಆಗಲ್ಲ. ವೀಲ್ ಬರ್ನ್ ಆಗ್ತೈತೆ. ಬ್ರೇಕ್ ಬಿಡು. ಅಯ್ಯೋ ಕಷ್ಟ. ಹಂಗೆ ಮಾಡು. ಹಂಗೆ ತಿರ್ಗ್ಸೋ. ದೇವ್ರೆ ಯಪ್ಪ, ಟರ್ನ್ ಮಾಡೋದು ಹಬ್ಬ ಅಲ್ಲ. ಇಲ್ಲ ಬೇಡಲ್ಲ ಬಿಡು, ಇಲ್ಲೇ ಸ್ವಲ್ಪ ತಿದ್ಬಿಟ್ಟು ಹೋಗೋಣ. ಚೆನ್ನಾಗಿದಲ್ಲ? ದೇವ್ರೆ, ಇವಾಗ ಮೇಲ್ಗಡೆ ಹತ್ಸೋದ್ರಲ್ಲೇ ಇರೋದು ಹಬ್ಬ ನನಗೆ.
RC ಯಾವತ್ತಾದ್ರೂ ಆಫ್ ರೋಡ್ ಮಾಡಿರೋದು ನೋಡಿದ್ದೀರಾ? ಇವಾಗ ಮಾಡ್ತಾ ಇದ್ದೀನಿ ನೋಡಿ. ಅಯ್ಯಯ್ಯೋ ಹೆಂಗೂರು ಹೋಗೋದು, ಮೆತ್ತಗೋಗ್ಬೇಕು ಇವಾಗ. ಗಾಡಿಗೂ ಡ್ಯಾಮೇಜ್ ಆಗಬಾರ್ದು, ನನ್ನ ಬಾಡಿಗೂ ಡ್ಯಾಮೇಜ್ ಆಗಬಾರ್ದು. ಒಂಟೆ ಹೋದಾಗುರು ಅವನು. ಎರಡು ಕಾಲು ಸ್ಟ್ರೆಚ್ ಮಾಡ್ಕೊಂಡು ಬಂದ್ಬಿಟ್ಟೆ ಅಲ್ಲಿಂದ ಎಲ್ಲಿವರೆಗೂ. ಟೈರ್ಸ್ ಮಾತ್ರ ಕ್ರೇಜಿಯಾಗಿ ಗ್ರಿಪ್ ಐತೆ, ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿದ್ದು. ನನ್ನ ಗಾಡಿಗೆ ಏನೋ ಹೋಗ್ಬಾರ್ದು ಗುರು, ನನಗೇನಾದ್ರೂ ಆದ್ರೂ ಪರವಾಗಿಲ್ಲ. ನನಗೆ ಮಿಸ್ ಹೊಡಿತು ಅವಾಗ್ಲೇ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ರೋಡಲ್ಲಿ ಬಂದಿಲ್ಲವಲ್ಲ ಅಂತ. ಸೊ ಮ್ಯಾಪು ಇಲ್ಲ, ಹಾಕೊಳ್ಳೋದಕ್ಕೂ ಆಗಲ್ಲಪ್ಪ ಈ ಗಾಡಿನಲ್ಲಿ. ನನ್ನ ಹತ್ರ ಮೌಂಟು ಇಲ್ಲ. ಅದು ಥ್ಯಾಂಕ್ಸ್ ಟು ಅಪೋಲೋ ಆಲ್ಫಾ ಇಂಥ ರೋಡಲ್ಲೂ ಕೂಡ ಒಳ್ಳೆ ಗ್ರಿಪ್ ಕೊಡ್ತಾಯಿದ್ದು. ಒಂದು ಕಡೆ ಸ್ಲೈಡ್ ಆಗಲಿಲ್ಲ ನನಗೆ, ಒಳ್ಳೆ ಗ್ರಿಪ್ ಕೊಡ್ತು. ಫೈನಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಅಲ್ಲಿ ಗೇಟ್ ಕಾಣ್ತಾ ಇದೆ ನೋಡಿ, ಅಷ್ಟು ದೂರದಲ್ಲಿ. ನಿಮಗೆ ಕಾಣಲ್ಲ ಗೋಪುರದಲ್ಲಿ. So finally we reached to Isha Foundation. Waišnavanu ni Chandra